ಮೆಟ್ರೋ ಹಳದಿ ಮಾರ್ಗ ಚಾಲನೆಗೆ ಮುಹೂರ್ತ, ಸಿಹಿ ಸುದ್ದಿ ಕೊಟ್ಟ ಡಿಕೆಶಿ. ಮೇ ತಿಂಗಳೊಳಗೆ ಮೆಟ್ರೋ ಹಳದಿ ಮಾರ್ಗ ಆರಂಭ, ಬಳಿಕ ಪಿಂಕ್ ಮಾರ್ಗ ಓಪನ್. ನಿಲ್ದಾಣಗಳು ಎಲ್ಲೆಲ್ಲಿ? ಬೆಂಗಳೂರಿಗರಿಗೆ ಸಿಹಿ ಸುದ್ದಿ. ಬೆಂಗಳೂರಿನ ಬಹುನಿರೀಕ್ಷಿತ ನಮ್ಮ ಮೆಟ್ರೋದ ಹಳದಿ ಮಾರ್ಗವನ್ನು ಇದೇ ಮೇ 2025 ವೇಳೆಗೆ ಸಂಚಾರ ಆರಂಭವಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದಾರೆ. ಮೆಟ್ರೋದ ಹಳದಿ ಮಾರ್ಗದ ಕುರಿತು ಬೊಮ್ಮನಹಳ್ಳಿ ಶಾಸಕ ಎಂ ಸತೀಶ್ ರೆಡ್ಡಿ ಅವರ ಪ್ರಶ್ನೆಗೆ ಉತ್ತರಿಸುತ್ತಾ ಈ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನ ಜನರ ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಮಾರ್ಗದಲ್ಲಿ ಹಳದಿ ಮಾರ್ಗ ಒಂದಾಗಿದೆ. ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವಿನ 19.1 ಕಿಲೋಮೀಟರ್ ಉದ್ದದ ಮಾರ್ಗವಾಗಿದೆ. ಬೆಂಗಳೂರಿನ ಜನರ ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಮಾರ್ಗಗಳಲ್ಲಿ ಹಳದಿ ಮಾರ್ಗ ಒಂದಾಗಿದೆ. ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವಿನ 19.1 ಕಿಲೋಮೀಟರ್ ಉದ್ದವಾದ ಮಾರ್ಗವಿದೆ. ಈ ಮಾರ್ಗದಲ್ಲಿ 16 ನಿಲ್ದಾಣಗಳು ಬರಲಿವೆ. ದಕ್ಷಿಣ ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ವ್ಯಾಪಿಸಿದೆ. ಜೊತೆಗೆ ಗ್ರೀನ್ ಲೈನ್ ಜೊತೆ ಸಂಪರ್ಕ ಸಹ ಈ ಮಾರ್ಗ ಹೊಂದಿದೆ. ದಕ್ಷಿಣ ಬೆಂಗಳೂರು ಮತ್ತು ಹಲವಾರು ಐಟಿ ಸಂಸ್ಥೆಗಳಿಗೆ ನೆಲೆಯಾಗಿರುವ ಎಲೆಕ್ಟ್ರಾನಿಕ್ ಸಿಟಿ ನಡುವಿನ ಸಂಪರ್ಕವನ್ನು ಸಹ ಹೆಚ್ಚಿಸುತ್ತದೆ. ಹಳದಿ ಮಾರ್ಗದ ಮೆಟ್ರೋ ಮಾರ್ಗವು ಪ್ರಮುಖ ಸಂಚಾರ ಕಾರಿಡಾರ್ಗಳಲ್ಲಿ ವಿಶೇಷವಾಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸುತ್ತಲೂ ದಟ್ಟಣೆಯನ್ನು ಕಡಿಮೆ ಮಾಡುವ ನಿರೀಕ್ಷೆ ಇದೆ. ಹಳದಿ ಮಾರ್ಗ ಆರಂಭದ ಜೊತೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಲ್ಲಿನ ಅಗ್ರಹಾರದಿಂದ ನಾಗವಾರದವರೆಗೆ ಚಲಿಸುವ ಪಿಂಕ್ ಮಾರ್ಗದ ವಿವರಗಳನ್ನು ನೀಡಿದರು. ಈ 21.2 ಕಿಲೋಮೀಟರ್ ಉದ್ದದ ರೈಲು ಮಾರ್ಗವು 7.5 ಕಿಲೋಮೀಟರ್ ಎತ್ತರದ ವಿಭಾಗ ಮತ್ತು 13.7 ಕಿಲೋಮೀಟರ್ ಸುರಂಗ ವಿಭಾಗವನ್ನು ಒಳಗೊಂಡಿದೆ. ಕಲ್ಲಿನ ಅಗ್ರಹಾರದಿಂದ ತಾವರೆಕೆರೆಯ ಸ್ವಾಗತ್ ಕ್ರಾಸ್ವರೆಗಿನ ಎತ್ತರದ ಭಾಗವು ಡಿಸೆಂಬರ್ 2025 ವೇಳೆಗೆ ಸಾರ್ವಜನಿಕರ ಬಳಕೆಗೆ ಸಿದ್ಧವಾಗಲಿದೆ. ಆದರೆ ಡೈರಿ ವೃತ್ತವನ್ನು ನಾಗವಾರಕ್ಕೆ ಸಂಪರ್ಕಿಸುವ ಭೂಗತ ಮಾರ್ಗವು ಡಿಸೆಂಬರ್ 2026 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಕೊರತೆಯಿಂದಾಗಿ ವಿಳಂಬವನ್ನು ಎದುರಿಸುತ್ತಿರುವ ನಮ್ಮ ಮೆಟ್ರೋದ ಬಹುನಿರೀಕ್ಷಿತ ಹಳದಿ ಮಾರ್ಗವು ಡ್ರೈವರ್ಲೆಸ್ ಮೆಟ್ರೋ ರೈಲು ತಪಾಸಣೆಗೆ ಒಳಗಾಗಲು ಸಿದ್ಧವಾಗಿದೆ. ಮೆಟ್ರೋ ರೈಲು ಸುರಕ್ಷತಾ ಆಯುಕ್ತರು ಈ ಕಾರಿಡಾರ್ಗಾಗಿ ಮೊದಲ ಚಾಲಕರಹಿತ ರೈಲನ್ನು ಪರಿಶೀಲಿಸಿದ್ದಾರೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ನ ಫೆಬ್ರವರಿ 14, 2025 ಚೀನಾದಿಂದ 6 ರೈಲು ಬೋಗಿಗಳು ಆಗಮಿಸಿದೆ. ಅವುಗಳನ್ನು ಹೆಬ್ಬಗೋಡಿ ಮೆಟ್ರೋ ಡಿಪೋಗೆ ಸಹ ತಲುಪಿಸಲಾಯಿತು. ಚಾಲಕರಹಿತ ರೈಲು ಹಲವಾರು ಆಂತರಿಕ ಪರೀಕ್ಷೆಗಳಲ್ಲಿ ಉತ್ತೀರ್ಣವಾಗಿದೆ ಮತ್ತು ಈಗ ಸಿಎಂಆರ್ಎಸ್ ತಪಾಸಣೆಗೆ ಸಿದ್ಧವಾಗಿದೆ ಎಂದು ಬಿಎಂಆರ್ಸಿಎಲ್ನ ಹಿರಿಯ ಅಧಿಕಾರಿಯೊಬ್ಬರು ಮಾಹಿತಿ ತಿಳಿಸಿದ್ದಾರೆ. ಈ ತಪಾಸಣೆ ರೈಲಿಗೆ ಮಾತ್ರ ಆಗಿದ್ದು, ಮಾರ್ಚ್ ಅಂತ್ಯದ ವೇಳೆಗೆ ಸಂಪೂರ್ಣ ಹಳದಿ ಮಾರ್ಗದ ಸಂಪೂರ್ಣ ಸುರಕ್ಷತಾ ಪರಿಶೀಲನೆಯನ್ನು ಯೋಜಿಸಲಾಗಿದೆ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಬೆಂಗಳೂರು ಮೆಟ್ರೋದ ಚಾಲಕ ರಹಿತ ತಂತ್ರಜ್ಞಾನಕ್ಕೆ ಪರಿವರ್ತನೆ. ಚಾಲಕ ರಹಿತ ರೈಲುಗಳ ಪರಿಚಯವು ಬೆಂಗಳೂರು ಮೆಟ್ರೋ ಚಾಲಕ ರಹಿತ ತಂತ್ರಜ್ಞಾನಕ್ಕೆ ಪರಿವರ್ತನೆ. ಚಾಲಕ ರಹಿತ ರೈಲುಗಳ ಪರಿಚಯವು ಬೆಂಗಳೂರು ಮೆಟ್ರೋಗೆ ಮೊದಲ ಬಾರಿಗೆ ಸಂವಹನ ಆಧಾರಿತ ರೈಲು ನಿಯಂತ್ರಣ ವ್ಯವಸ್ಥೆಗೆ ಬಿಎಂಆರ್ಸಿಎಲ್ ಹೆಜ್ಜೆ ಇಡುತ್ತಿದೆ. ಮೆಟ್ರೋ ಡಿಟಿಜಿ ಸಿಗ್ನಲಿಂಗ್ ವ್ಯವಸ್ಥೆಯನ್ನು ಬಳಸುತ್ತಿದೆ. ಸಿಬಿಟಿಸಿ ತಂತ್ರಜ್ಞಾನವು ರೈಲುಗಳ ನಡುವಿನ ಅಂತರವನ್ನು 7.5 ನಿಮಿಷಗಳಿಂದ ಕೇವಲ 90 ಸೆಕೆಂಡುಗಳಿಗೆ ಇಳಿಸುತ್ತದೆ. ಇದು ದಟ್ಟಣೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಹೊಸ ರೈಲುಗಳು ಸ್ವಯಂಚಾಲಿತವಾಗಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದ್ದರೂ ಬಿಎಂಆರ್ಸಿಎಲ್ ಆರಂಭದಲ್ಲಿ ಸುಗಮ ಸಂಚಾರವನ್ನು ಖಚಿತಪಡಿಸಿಕೊಳ್ಳಲು ರೈಲು ನಿರ್ವಾಹಕರನ್ನು ನಿಯೋಜಿಸುತ್ತದೆ. ಈ ಹೊಸ ರೈಲುಗಳು ಸ್ವಯಂಚಾಲಿತವಾಗಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದ್ದರೂ ಬಿಎಂಆರ್ಸಿಎಲ್ ಆರಂಭದಲ್ಲಿ ಸುಗಮ ಸಂಚಾರವನ್ನು ಖಚಿತಪಡಿಸಿಕೊಳ್ಳಲು ರೈಲು ನಿರ್ವಾಹಕರನ್ನು ನಿಯೋಜಿಸುತ್ತದೆ. ಮೆಟ್ರೋ ರೈಲುಗಳು ವಾಣಿಜ್ಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸುವ ಮೊದಲು ಅವು ಸಿಗ್ನಲಿಂಗ್, ದೂರಸಂಪರ್ಕ ಮತ್ತು ವಿದ್ಯುತ್ ಸರಬರಾಜು ಪರಿಶೀಲನೆಗಳು ಸೇರಿದಂತೆ 37 ಪರೀಕ್ಷೆಗಳಲ್ಲಿ ಪಾಸಾಗಬೇಕು. ಪ್ರಮುಖ ಸುರಕ್ಷತಾ ಮೌಲ್ಯಮಾಪನಗಳಲ್ಲಿ ಸಂಶೋಧನಾ ವಿನ್ಯಾಸಗಳು ಮತ್ತು ಮಾನದಂಡಗಳ ಸಂಸ್ಥೆಯಿಂದ ಆಸಿಲೇಷನ್ ಪ್ರಯೋಗಗಳು, ನಂತರ ಸಿಎಂಆರ್ಎಸ್ ತಪಾಸಣೆಗಳನ್ನು ಒಳಗೊಂಡಿದೆ. ಒಟ್ಟಾರೆ ಟ್ರಾಫಿಕ್ ಕಿರಿಕಿರಿಯಿಂದ ಹಾಗೂ ವಾಯು ಮಾಲಿನ್ಯದಿಂದ ಹೈರಾಣಾದ ಬೆಂಗಳೂರು ವಾಸಿಗಳಿಗೆ ಈ ವಿಚಾರ ಕೊಂಚ ನೆಮ್ಮದಿ ತಂದಿದೆ. ಬೆಂಗಳೂರು ನಾಗರಿಕರ ಸೇವೆಗೆ ಮೆಟ್ರೋ ಹಳದಿ ಮಾರ್ಗ ನಿಗದಿತ ಸಮಯಕ್ಕೆ ಮೆಟ್ರೋ ಚಾಲನೆ ಆಗಲಿ ಎಂದು ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಕೋರಿಕೆಯಾಗಿದೆ. ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.